ಅದು 108 ಆ್ಯಂಬುಲೆನ್ಸು ಸಿಬ್ಬಂದಿ ಅವರು ಕೆಲಸ ಮಾಡುವಂಥದ್ದು ಅವರ ಒಂದು ಏಜೆನ್ಸಿ ಜೊತೆ. ಸೊ ಅದು ಅವ್ರ ಜೊತೆ ಮಾತಾಡ್ಕೋಬೇಕು. ನಾವು ಅದರಲ್ಲಿ ಜಾಸ್ತಿ ಇಂಟರ್ಫಿಯರ್ ಆಗೋಕ್ಕಾಗಲ್ಲ. ಬಂದಾಗ ನಾವು ಅದನ್ನು ಮಧ್ಯಸ್ಥಿಕೆ ಮಾಡಿ ಮಾತಾಡಿಸ್ಬೋದು. ಆದರೆ ಈಗ 108 ಆ್ಯಂಬುಲೆನ್ಸ್ ಈಗ ನಾವು ಈಗ ಹೊಸ ವ್ಯವಸ್ಥೆಗೆ ಹೋಗ್ತಾ ಇದ್ದೀವಿ. ಈಗಾಗಲೇ ನಾವು ಚಾಮರಾಜನಗರದಲ್ಲಿ ಟ್ರಯಲ್ ಮಾಡಾಯಿತು. ನಾವೇ ಅದನ್ನು ನಿರ್ವಹಣೆ ಮಾಡೋದಕ್ಕೆ ನಾವು ತೀರ್ಮಾನ ತೊಗೊಂಡಿದ್ದೀವಿ. ಮತ್ತು ಈಗ ನಮ್ಮ ಏನು ಕಮಾಂಡ್ ಕಂಟ್ರೋಲ್ ಎಲ್ಲ ಏನಿರ್ತದೆ ಅದೆಲ್ಲ ನಮ್ಮ ಅಡಿಯಲ್ಲಿ ಇರ್ತದೆ. ನಾವೇ ಅದನ್ನು ನಿರ್ವಹಣೆ ಮಾಡ್ತೀವಿ. ಮತ್ತು ಈ ಖಾಸಗಿಯವರಿಂದ ನಾವು ಹೊರಗೆ ಬರೋದಕ್ಕೆ ತೀರ್ಮಾನ ಮಾಡಿದ್ವಿ. ಯಾಕಂದರೆ ಆ್ಯಂಬುಲೆನ್ಸು ನಮ್ಮದೇ. ಮತ್ತು ಅವ್ರು ಕೊಡುವಂಥ ಏನು ರೇಟ್ಸು ಮತ್ತು ಅವರ ಒಂದು ಸಮಸ್ಯೆಗಳು ಭಾಳಷ್ಟಿದೆ. ಪದೇ ಪದೇ ಟೆಂಡರ್ಗಳು ಕರೆದು ಈ ಹಳೆ MOU ಎಲ್ಲ ನಡೀತಾ ಇತ್ತಿದ್ದು. ಸೊ ಈಗ ಏನಾಗಿದೆ, ಯಾವ ಟೆಂಡರ್ ಕರೆದ್ರೂ ಕೂಡ ಅದ್ರಲ್ಲಿ ಏನಾದರೂ ಒಂದು ಸಮಸ್ಯೆ ಆಗಿ ಟೆಂಡರ್ಗಳು ಅದು ಫೈನಲೈಸೇ ಆಗ್ತಾ ಇರಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ, ಇದನ್ನು ನಾವೇ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾವು ಚರ್ಚೆ ಮಾಡಿ ಎಲ್ಲ ತಜ್ಞರ ಜೊತೆ ಡಿಸ್ಕಸ್ ಮಾಡಿ ಸಾಫ್ಟ್ವೇರ್ ರೆಡಿ ಮಾಡಿ, ಮತ್ತು ಇದರಿಂದ ನಮ್ಮ ಸರ್ಕಾರ ಕೂಡ ಭಾಳ ಉಳಿತಾಯ ಆಗುತ್ತೆ. ದುಡ್ಡು ನಮ್ಮ ನಿರ್ವಹಣೆಯಿಂದ ಸರ್ಕಾರಕ್ಕೆ ನೂರಾರು ಕೋಟಿ ರೂಪಾಯಿಯಷ್ಟು ಉಳಿತಾಯ ಕೂಡ ಆಗ್ತದೆ. ಮತ್ತು ನಮ್ಮ ಜವಾಬ್ದಾರಿ ಈ ವ್ಯವಸ್ಥೆ ನಿರ್ವಹಣೆಯಲ್ಲಿ ಪೂರ್ತಿ ಸರ್ಕಾರದ್ದೇ ಜವಾಬ್ದಾರಿ ಇರ್ತದೆ. ಸರ್ಕಾರನೇ ನಡೆಸ್ತದೆ, ಖಾಸಗಿ ಅಲ್ಲ, ಏಜೆನ್ಸಿ. ಈಗ ಚಾಮರಾಜನಗರ ಟ್ರಯಲ್ ರನ್ ಮಾಡಾಗಿದೆ. ಈಗ ಇಡೀ ರಾಜ್ಯದಲ್ಲಿ ಎಲ್ಲ ಸ್ಟೇಟ್ ಆ್ಯಂಬುಲೆನ್ಸಸ್ನ ರಾಜ್ಯದ ಆ್ಯಂಬುಲೆನ್ಸಸ್ ಇದೆ. ಈ ಬರೋ ತಿಂಗಳಲ್ಲಿ ಎಲ್ಲ ರಾಜ್ಯ ಆ್ಯಂಬುಲೆನ್ಸಸ್ನ ನಮ್ಮ ಕಂಟ್ರೋಲ್ ತೊಗೊಳ್ತಾ ಇದ್ದೀವಿ. ಮತ್ತು ಚಾಮರಾಜನಗರದಲ್ಲೂ ಕೂಡ ನಾನು ಹೇಳಿದ್ದೀನಿ, 108 ಕೂಡ ನೀವು ಆ ಜಿಲ್ಲೆಯಲ್ಲಿ ಈಗ ಈ ತಿಂಗಳು ತೊಗೊಂಡ ನಂತರ ಇನ್ನೊಂದು ಬಹುಶಃ ಒಂದು 2-3 ತಿಂಗಳು ನಾವು ರೆಡಿ ಆಗ್ತೀವಿ. ಇನ್ನೊಂದು 3 ತಿಂಗಳಿಗೆ ನಾವು ಎಲ್ಲ ಇಡೀ ಇದನ್ನು ತೊಗೊಳ್ತಕ್ಕಂಥದ್ದಕ್ಕೆ ಇಡೀ ರಾಜ್ಯದ ಸ್ಟೇಟ್ ಆ್ಯಂಬುಲೆನ್ಸು ಕೂಡ ಇದ್ರಲ್ಲಿ ತೊಗೊಳ್ತಾ ಇದ್ದೀವಿ. ಈಗ ಸ್ಟೇಟ್ ಆ್ಯಂಬುಲೆನ್ಸ್ ಬಗ್ಗೆ ಯಾವ ನಿರ್ವಹಣೆ ಇಲ್ಲ, ಎಲ್ಲಿದೆ, ಏನು ಮಾಡ್ತಾಯಿದೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ, ಏನು ಅಂತ ಯಾವುದೇ ಒಂದು ನಮ್ಮ ಒಂದು ಇದರಲ್ಲಿ ಮಾನಿಟ್ರಿಂಗ್ ಇಲ್ಲ, ಆಯಿತಾ. ಅದು ಈಗ ನಾವು ಅದನ್ನು ತೊಗೊಂಬರ್ತೀವಿ, ಇಡೀ ರಾಜ್ಯಕ್ಕೆ ತೊಗೊಂಬರ್ತಾ ಇದ್ದೀವಿ. ಅದು ತಕ್ಷಣದಲ್ಲೇ ಮಾಡ್ತಾಯಿದ್ದೀವಿ. ಟ್ರಯಲ್ ರನ್ ಮಾಡಾಯಿತು. ನಮ್ಮದೇ ಬೆಂಗಳೂರಲ್ಲಿ ಒಂದು ಕಂಟ್ರೋಲ್ ರೂಮ್ ಇರ್ತದೆ, ಪ್ರತಿ ಜಿಲ್ಲೆಯಲ್ಲಿ ಒಂದು ಕಂಟ್ರೋಲ್ ರೂಮ್ ಇರ್ತದೆ. ಸೊ ಈ ಥರ ಅದರ ಎಲ್ಲ ಪೂರ್ತಿ ವಿವರಣೆ ನಾನು ಆಮೇಲೆ ಕೊಡ್ತೀನಿ. ಆದರೆ ಇದನ್ನು ನಮ್ಮ ಒಂದು ಸರ್ಕಾರದೇ ನಡೆಸುವಂಥದ್ದು ಆಗ್ತದೆ. ಒಂದು ಜವಾಬ್ದಾರಿ ನಮ್ಮದೇ, ನಿರ್ವಹಣೆ ನಮ್ಮದೇ. ಆಮೇಲೆ ಇದರಿಂದ ಬೊಕ್ಕಸಕ್ಕೆ ಕೂಡ ಬಹಳಷ್ಟು ಉಳಿತಾಯ ಆಗ್ತದೆ, ಭಾಳಷ್ಟು ದುಡ್ಡು ಕೂಡ ಉಳಿತಾಯ ಆಗ್ತದೆ. ಆ್ಯಂಬುಲೆನ್ಸ್ ಮೊದಲು ನಮ್ಮದೇ, ಈಗಲೂ ಕೂಡ ಆ್ಯಂಬುಲೆನ್ಸ್ ನಮ್ಮದೇ. ಏಜೆನ್ಸಿ ಅವರು ಬರೀ ನಿರ್ವಹಣೆ ಮಾಡೋದು. ಅವ್ರು ಇನ್ನೊಂದು ಏನಂದರೆ ಆ ಕಮಾಂಡ್ ಕಂಟ್ರೋಲ್ ರೂಮ್ ಏನಿತ್ತು ಅದು ಅವ್ರು ಮಾಡೋರು. ಅದೇ ಮುಖ್ಯ. ಅದರಲ್ಲಿ ಅದು ಒಂದು ಒಳ್ಳೆಯ ವ್ಯವಸ್ಥೆಯಲ್ಲಿ ನಿರ್ವಹಣೆ ಆದರೆ ಈ 108 ವ್ಯವಸ್ಥೆ ಚೆನ್ನಾಗಿ ನಡೀತದೆ.